ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಆಧಾರದ ಸ್ವಾಗತ. ಶ್ರೀ ಪೋತಲೂರಿ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಶತಮಾನಗಳ ಹಿಂದೆಯೇ ತಮ್ಮ ತಾಳಪತ್ರ ಗ್ರಂಥಗಳಲ್ಲಿ ಬರೆದಿಟ್ಟ ಕಾಲಜ್ಞಾನದ ಸತ್ಯಗಳು ಇಂದು 2026ರ ಈ ದಿನಗಳಲ್ಲಿ ಅಕ್ಷರಶಃ ನಿಜ ಆಗ್ತಾ ಇವೆ. ಪ್ರಕೃತಿಯ ಘೋರ ವಿಕೋಪಗಳು, ಬದಲಾಗುತ್ತಿರುವ ಮಾನವ ಸಂಬಂಧಗಳು ಮತ್ತು ಜಗತ್ತಲ್ಲಿ ಸಂಭವಿಸಲಿರುವ ವಿಚಿತ್ರ ಘಟನೆಗಳ ಬಗ್ಗೆ ಅವರು ಮುಂಚಿತವಾಗಿಯೇ ನಮಗೆ ಎಚ್ಚರಿಕೆ ನೀಡಿದರು. ಬ್ರಹ್ಮಯ್ಯರವರ ಕಾಲಜ್ಞಾನದ ಪ್ರಕಾರ ರಾಶಿಚಕ್ರದ ಅತ್ಯಂತ ಪ್ರಭಾವಶಾಲಿ, ಸ್ಥಿರ ಹಾಗೂ ಅಗ್ನಿತತ್ವದ ಸಿಂಹರಾಶಿಯವರ ಜೀವನದ ಮೇಲೆ ಈ ಭೀಕರ ಕಾಲಜ್ಞಾನದ ಪ್ರಭಾವ ಹೇಗೆ ಇರುತ್ತೆ, ಮುಂಬರುವ ಜೂನ್ ತಿಂಗಳಿಂದ ಸಿಂಹರಾಶಿಯವರು ಎದುರಿಸಲಿರುವ ಘಟನೆಗಳು ಏನೇನು ಅನ್ನುವುದನ್ನು ಎಲ್ಲವೂ ಕೂಡ ಬರೆದಿದ್ದಾರೆ. ಸೃಷ್ಟಿ ರಹಸ್ಯಗಳು ಏನೇನು ಎಂಬುದನ್ನು ಈ ವಿಡಿಯೋದಲ್ಲಿ ಯಾವುದೇ ಸ್ಕಿಪ್ ಇಲ್ಲದೆ ಕಂಪ್ಲೀಟಾಗಿ ನೋಡಿ. ವಿಡಿಯೋ ಇಷ್ಟ ಆಯ್ತಂದರೆ ಒಂದು ಲೈಕ್ ಮಾಡಿ, ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಬ್ರಹ್ಮಮ್ಮ ಅವರ ಕಾಲಜ್ಞಾನದ ಮೊದಲ ಮತ್ತು ಅತಿ ದೊಡ್ಡ ಎಚ್ಚರಿಕೆ ಅಂದರೆ ಪ್ರಕೃತಿ ತಾಂಡವ, ಪ್ರಕೃತಿ ವಿಕೋಪಗಳು ಬರ್ತವೆ. ಅವರ ಹಳೆಯ ಗೃಹ ಕುಸಿದ ನಂತರ 7 ಸಮುದ್ರಗಳು ತಮ್ಮ ಗೆರೆಯನ್ನು ದಾಟಲಿವೆ ಅಂತ ಬರೆದಿದ್ದಾರೆ. ಪೂರ್ವ ತೀರದಲ್ಲಿ ಸಮುದ್ರದ ಅಲೆಗಳು ಆಕಾಶದ ಎತ್ತರಕ್ಕೆ ಎದ್ದು ತೀರ ಪ್ರದೇಶಗಳನ್ನು ನುಂಗಿ ಹಾಕುತ್ತೆ ಅಂತ ಬರೆದಿದ್ದಾರೆ. ಇದರ ನೇರ ಪ್ರಭಾವ ಸಿಂಹರಾಶಿಯವರ ಮೇಲಾಗಬಹುದು. ಸಿಂಹರಾಶಿಯ ಅಧಿಪತಿ ಸೂರ್ಯನಾಗಿದ್ದು, ಪ್ರಕೃತಿಯ ಈ ಭೀಕರ ವಿಕೋಪಗಳು ನಿಮ್ಮ ನಾಯಕತ್ವದ ಗುಣಕ್ಕೆ ದೊಡ್ಡ ಸವಾಲನ್ನು ಒಡ್ಡಲಿವೆ. ಕರಾವಳಿ ತೀರದಲ್ಲಿ ವಾಸಿಸುವ ಅಥವಾ ಜೂನ್ ತಿಂಗಳಿಂದ ಪ್ರಯಾಣ ಬೆಳೆಸುವ ಸಿಂಹರಾಶಿಯವರು ಅತ್ಯಂತ ಜಾಗರೂಕರಾಗಿರಬೇಕು. ಕೇವಲ ಸುನಾಮಿ ಮಾತ್ರವಲ್ಲ, ಹಗಲು ರಾತ್ರಿ ಎನ್ನದೇ ಭೂಮಿ ಕಂಪಿಸುತ್ತೆ, ಹಳೆಯ ಕಟ್ಟಡಗಳು ನೆಲಸಮವಾಗುತ್ತೆ ಮತ್ತು ಕುಡಿಯೋದಕ್ಕೆ ನೀರು, ತಿನ್ನೋದಕ್ಕೆ ಅನ್ನ ಸಿಗದ ದುಸ್ಥಿತಿ ಸೃಷ್ಟಿಯಾಗುತ್ತೆ ಅಂತ ಕಾಲಜ್ಞಾನ ಹೇಳುತ್ತೆ. ಋತುಗಳು ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಲಿದ್ದು, ಚಳಿಗಾಲ ಮತ್ತು ಮಳೆಗಾಲದ ವ್ಯತ್ಯಾಸವೇ ತಿಳಿಯದಂತೆ ಪ್ರಕೃತಿ ಮುನಿಸಿಕೊಳ್ಳುತ್ತೆ. ಇಂತಹ ಸಂದರ್ಭದಲ್ಲಿ ಸಿಂಹರಾಶಿಯವರು ತಮ್ಮ ಸ್ವಾಭಿಮಾನ ಹಾಗೂ ಧೈರ್ಯವನ್ನು ಕಳೆದುಕೊಳ್ಳದೆ ಸಮಾಜಕ್ಕೆ ಮತ್ತು ತಮ್ಮ ಕುಟುಂಬಕ್ಕೆ ಮಾರ್ಗದರ್ಶಕರಾಗಿ ನಿಲ್ಲೋದು ಅನಿವಾರ್ಯವಾಗಿರುತ್ತೆ. ಇನ್ನು ಆರ್ಥಿಕ ಜಗತ್ತಲ್ಲಿ ಸಂಭವಿಸಲಿರುವ ಬಿಕ್ಕಟ್ಟಿನ ಬಗ್ಗೆ ಬ್ರಹ್ಮಯ್ಯರವರು ಅದ್ಭುತವಾಗಿ ಹೇಳಿದ್ದಾರೆ. ಜಾಗತಿಕ ಮಾರುಕಟ್ಟೆಯಲ್ಲಿನ ಏರುಪೇರಿಂದಾಗಿ ಜನರು ಅತ್ಯಂತ ಮೌಲ್ಯಯುತ ಅಂತ ನಂಬಿರುವ ಚಿನ್ನದ ಬೆಲೆ ಒಂದು ಬಾರಿ ತೀವ್ರವಾಗಿ ಕುಸಿದು ಹೂಡಿಕೆದಾರರ ಹಣ ಹಾವಿಯಾಗುತ್ತೆ. ಆದರೆ ನಂತರದ ದಿನಗಳಲ್ಲಿ ಇದೇ ಚಿನ್ನದ ಬೆಲೆ ಸವರ್ನ್ಗೆ 1 ಲಕ್ಷ ದಾಟುವ ಪರಿಸ್ಥಿತಿ ಕೂಡ ಬರುತ್ತೆ. ಅಷ್ಟೇ ಅಲ್ಲದೆ ಚಿನ್ನಕ್ಕಾಗಿ ಜನ ಬೀದಿಯಲ್ಲಿ ಹೊಡೆದುಕೊಂಡು ಸಾಯುವ ಪರಿಸ್ಥಿತಿ ಬರುತ್ತೆ ಅಂತ ಹೇಳಿದ್ದಾರೆ. ನಾವು ಪ್ರೆಸೆಂಟ್ ಇವಾಗ ಅದನ್ನೇ ನೋಡ್ತಾ ಇರೋದು ಅಲ್ವಾ. ಚಿನ್ನದಂತೆ ಬೆಳ್ಳಿಯ ಮೌಲ್ಯ ಕೂಡ ಜಾಸ್ತಿಯಾಗುತ್ತೆ ಅಂತ ಬರೆದಿದ್ದಾರೆ. ಸಿಂಹರಾಶಿಯವರಿಗೆ ದೊಡ್ಡ ಎಚ್ಚರಿಕೆಯಾಗಿದೆ. ಅಂದರೆ ಸಿಂಹರಾಶಿಯವರು ರಾಜವೈಭೋಗ ಹಾಗೂ ಬಂಗಾರದಂತಹ ಬೆಲೆ ಬಾಳುವ ವಸ್ತುಗಳ ಮೇಲೆ ನೈಸರ್ಗಿಕವಾಗಿಯೇ ಇವರು ತುಂಬ ಅಟ್ರಾಕ್ಟಿವ್ ಆಗಿರ್ತಾರೆ. ಆದ್ದರಿಂದ ಈ ಕಾಲಜ್ಞಾನದ ಭವಿಷ್ಯ ಸಿಂಹರಾಶಿಯವರಿಗೆ ದೊಡ್ಡ ಎಚ್ಚರಿಕೆಯಾಗಿರುತ್ತೆ. ಜೂನ್ ನಂತರ ನೀವು ಯಾವುದೇ ದೊಡ್ಡ ಹಣಕಾಸಿನ ಇನ್ವೆಸ್ಟ್ಮೆಂಟ್ ಹೂಡಿಕೆ ಮಾಡಬೇಕಾದ್ರೆ ಅಥವಾ ಮಾರ್ಕೆಟಲ್ಲಿ ದೊಡ್ಡ ವ್ಯವಹಾರ ನಡೆಸಬೇಕಾದಾಗ ಅತ್ಯಂತ ಎಚ್ಚರಿಕೆಯಿಂದ ಇರಬೇಕು. ಶೇರ್ ಮಾರ್ಕೆಟ್, ಸ್ವರ್ಣ ಅಥವಾ ದೊಡ್ಡ ಉದ್ಯಮ ರಂಗದಲ್ಲಿರುವ ಸಿಂಹರಾಶಿಯವರು ಯಾವುದೇ ಅತಿ ಆಸೆಗೆ ಬಿದ್ದು ತಪ್ಪು ಹೆಜ್ಜೆ ಇಡಬಾರ್ದು. ಇಲ್ಲದಿದ್ದರೆ ಆರ್ಥಿಕ ಪ್ರಗತಿಗೆ ಧಕ್ಕೆ ಬರಬಹುದು. ಉದ್ಯೋಗಸ್ಥರು ತಮ್ಮ ಕೈಯಲ್ಲಿರುವ ಅಧಿಕಾರ ಮತ್ತು ಕೆಲಸವನ್ನು ಭದ್ರವಾಗಿಟ್ಕೊಳ್ಳಿ. ಯಾಕೆಂದರೆ ಕಾಲಜ್ಞಾನದ ಪ್ರಕಾರ ಅನೇಕರು ಇದ್ದಕ್ಕಿದ್ದಂತೆ ಕೆಲಸ ಕಳೆದುಕೊಂಡು ರಸ್ತೆಗೆ ಬೀಳುವ ಕಠಿಣ ಪರಿಸ್ಥಿತಿ ಎದುರಾಗುತ್ತೆ. ಬ್ರಹ್ಮಯ್ಯರವರ ಕಾಲಜ್ಞಾನದಲ್ಲಿ ಆರೋಗ್ಯದ ಕುರಿತು ಅತ್ಯಂತ ಭಯಾನಕ ವಿಷಯಗಳನ್ನು ಕೂಡ ಹೇಳಿದ್ದಾರೆ. ಮನುಷ್ಯನು ನಡೆದಾಡುತ್ತಲೇ ಇದ್ದಕ್ಕಿದ್ದಂತೆ ಕುಸಿದು ಬಿದ್ದು ಪ್ರಾಣ ಬಿಡುವ ದಿನಗಳು ಬರುತ್ತೆ ಅಂತ ಅವರು ಬರೆದಿದ್ರೆ, ಇಂದು ನಾವು ನೋಡುತ್ತಿರುವ ಡೈಲಿ ಹಾರ್ಟ್ ಅಟ್ಯಾಕ್ ಆಗೋದನ್ನು ನೋಡ್ತಾನೆ ಇದ್ದೀವಿ. ಇದು ಒಂದು ಸಣ್ಣ ಎಕ್ಸಾಂಪಲ್ ಅಂತಲೇ ಹೇಳ್ಬಹುದು. ಇನ್ನು ಮುಂಬರುವ ದಿನಗಳಲ್ಲಿ ಹೊಟ್ಟೆಯಲ್ಲಿ ಉರಿ ಉಂಟಾಗಿ ನಾಲಿಗೆಯ ಮಾತು ನಿಂತು ಜನರು ಪಕ್ಷಿಗಳಂತೆ ಉರಿದು ಹೋಗ್ತಾರೆ ಅಂತ, ಉದುರಿ ಹೋಗಿಬಿಡ್ತಾರೆ ಅಂತ ಅವರು
ಬರೆದಿದ್ದಾರೆ. ಅಷ್ಟೇ ಅಲ್ಲದೆ ದೇಹದ ಮೇಲೆ ದೊಡ್ಡ ದೊಡ್ಡ ಬೊಬ್ಬೆಗಳು ಬರುವ ಹೊಸ ವೈರಸ್ ಮತ್ತು ಸಾಂಕ್ರಾಮಿಕ ರೋಗಗಳು ವಾಯು ಮಾಲಿನ್ಯದ ಕಾರಣದಿಂದ ಹರಡುತ್ತೆ. ಆಸ್ಪತ್ರೆಗಳು ತುಂಬಿ ಹೋಗಿ ಚಿಕಿತ್ಸೆ ಸಿಗದ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಸಿಂಹರಾಶಿಯವರೇ, ನಿಮ್ಮ ರಾಶಿಯು ಹೃದಯ, ಬೆನ್ನು ಹಾಗೂ ರಕ್ತ ಪರಿಚಲನೆಯ ಭಾಗವನ್ನು ಸೂಚಿಸೋದ್ರಿಂದ ಈ ಸಾಂಕ್ರಾಮಿಕ ರೋಗಗಳು ಅಥವಾ ಹೃದಯಕ್ಕೆ ಸಂಬಂಧಿಸಿದ ಆತಂಕಗಳು ನಿಮ್ಮನ್ನು ಬೇಗನೆ ಕಾಡಬಹುದು. ವಿಶೇಷವಾಗಿ ನಿಮ್ಮ ಕೋಪ ಮತ್ತು ಮಾನಸಿಕ ಆವೇಶವನ್ನು ನಿಯಂತ್ರಣದಲ್ಲಿಟ್ಕೊಳ್ಳಿ. ಕಾಯಿಲೆ ಭಯದಿಂದ ಹೆಂಡತಿ, ಪತಿಯನ್ನು, ತಾಯಿ, ಮಗುವನ್ನು ದೂರ ತಳ್ಳುವಂತಹ ಕಲಿಯುಗದ ಘೋರ ಸಂಬಂಧಗಳನ್ನು ನಾವು ನೋಡಲಿದ್ದೇವೆ. ಅಷ್ಟೇ ಅಲ್ಲ, ಬ್ರಹ್ಮಯ್ಯರವರು ಆಕಾಶದಲ್ಲಿ ಸಂಭವಿಸುವ ವಿಚಿತ್ರಗಳ ಬಗ್ಗೆ ಕೂಡ ಬರೆದಿದ್ದಾರೆ. ಆಕಾಶದಲ್ಲಿ ಹಗಲು ಹೊತ್ತಲೇ ಕಾಣಿಸುವ ವಿಚಿತ್ರ ನಕ್ಷತ್ರ ಅಥವಾ ಬಾಲಚುಕ್ಕೆ ಮೂಡುತ್ತೆ ಅಂತ ಬರೆದಿದ್ದಾರೆ. ರಕ್ತದ ಮಡುವಿನಲ್ಲಿ ಮೋಡಗಳು ಕವಿದು ಸೂರ್ಯ ಚಂದ್ರರು ತಮ್ಮ ಸಹಜ ಬೆಳಕನ್ನು ಮರೀತಾರೆ. ನಿಮ್ಮ ರಾಶ್ಯಾಧಿಪತಿಯಾದ ಸೂರ್ಯನೇ ತನ್ನ ನೈಸರ್ಗಿಕ ಬೆಳಕನ್ನು ಕಳೆದುಕೊಳ್ಳುವ ಈ ಪರಿಸ್ಥಿತಿ ಜಗತ್ತಲ್ಲಿ ದೊಡ್ಡ ಯುದ್ಧಗಳು ಅಥವಾ ದುರಂತಗಳು ಸಂಭವಿಸುತ್ತೆ ಅಂತ ಬರೆದಿದ್ದಾರೆ. ಇನ್ನು ನಿಮಗೆ ಪಾರ್ಟ್ 2 ವಿಡಿಯೋ ಬೇಕಂದರೆ ಪಾರ್ಟ್ 2 ಅಂತ ಕಮೆಂಟ್ ಮಾಡಿ. ವಿಡಿಯೋಗೆ ಇನ್ನೂ ಕೂಡ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ. ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.